ಒಮ್ಮೆ ಒಂದು ಮೊಲ ಮತ್ತು ಒಂದು ಆಮೆ ಕಾಡಿನಲ್ಲಿ ವಾಸಿಸುತ್ತಿದ್ದರು. ಮೊಲ ತುಂಬಾ ವೇಗವಾಗಿ ಓಡುತ್ತಿತ್ತು. ಅದಕ್ಕೆ ಅದರ ವೇಗದ ಮೇಲೆ ತುಂಬಾ ಹೆಮ್ಮೆಯಿತ್ತು. ಒಂದು ದಿನ ಅದು ಆಮೆಯನ್ನು ನೋಡಿ ನಗಿತು. ಅಯ್ಯೋ ಆಮೆ, ನೀನು ಇಷ್ಟು ನಿಧಾನವಾಗಿ ನಡೆಯುತ್ತೀಯಾ? ನಿನ್ನಿಂದ ಯಾರಾದರೂ ಓಟದಲ್ಲಿ ಗೆಲ್ಲಬಹುದು ಅಂತ ನಿನಗೆ ತೋಚುತ್ತದೆಯಾ? ಆಮೆ ಶಾಂತವಾಗಿ ಉತ್ತರಿಸಿತು, ನಾನು ನಿಧಾನವಾದರೂ ನಿಲ್ಲುವುದಿಲ್ಲ. ಬನ್ನಿ, ನಾವಿಬ್ಬರೂ ಓಟ ಮಾಡೋಣ. ಮೊಲ ಅದನ್ನು ಕೇಳಿ ನಕ್ಕು ಒಪ್ಪಿಕೊಂಡಿತು. ಅವರು ಒಂದು ಸ್ಥಳವನ್ನು ಆರಂಭದ ಬಿಂದು ಹಾಗೂ ಒಂದು ಸ್ಥಳವನ್ನು ಮುಗಿಯುವ ಬಿಂದು ಎಂದು ನಿಗದಿಪಡಿಸಿದರು. ಓಟ ಆರಂಭವಾಯಿತು. ಮೊಲ ತುಂಬಾ ವೇಗವಾಗಿ ಓಡಿ ಮುಂದೆ ಹೋಗಿತ್ತು. ಆಮೆ ನಿಧಾನವಾಗಿ ಆದರೆ ನಿರಂತರವಾಗಿ ನಡೆಯುತ್ತಾ ಹೋಯಿತು. ಮಧ್ಯದಲ್ಲಿ ಮೊಲ ಯೋಚಿಸಿತು, ಆಮೆ ಇನ್ನೂ ಬಹಳ ಹಿಂದೆಯಿದೆ. ಸ್ವಲ್ಪ ನಿದ್ರೆ ಮಾಡಿದರೂ ನಾನು ಮೊದಲಿಗನೇ ಆಗುತ್ತೇನೆ. ಹೀಗಾಗಿ ಅದು ಒಂದು ಮರದ ಕೆಳಗೆ ಮಲಗಿತ್ತು. ಆಮೆ ತನ್ನ ವೇಗ ಕಡಿಮೆಯಾದರೂ ನಿಲ್ಲದೆ ಮುಂದೆ ಸಾಗಿತು. ಕೊನೆಗೆ ಅದು ಗುರಿಯ ಸ್ಥಳ ತಲುಪಿತು. ಮೊಲ ಎದ್ದು ನೋಡಿದಾಗ ಆಮೆ ಈಗಾಗಲೇ ಗೆದ್ದಿತ್ತು. ಮೊಲಕ್ಕೆ ತುಂಬಾ ನಾಚಿಕೆಯಾಯಿತು. ಪಾಠ: ನಿಧಾನವಾದರೂ ನಿರಂತರ ಪ್ರಯತ್ನ ಮಾಡಿದರೆ ಯಶಸ್ಸು ಖಚಿತ. ನಿತ್ಯ ಪ್ರಯತ್ನಮೇ ಜಯದ ಮಾರ್ಗ.